ಏಕಾದಶಿ ಪ್ರಯುಕ್ತ ಶ್ರೀ ಪಾಂಡುರಂಗ ದೇವಸ್ಥಾನಕ್ಕೆ ಭಕ್ತರ ದರ್ಶನ. ಗಂಗಾವತಿ ನಗರಸಭೆ ವ್ಯಾಪ್ತಿಯ ಪಂಪನಗರದ ಗೋಂದೋಳಿ ಸಮಾಜದ ಶ್ರೀ ಪಾಂಡುರಂಗ ಮಾಹಿತಿ ದೇವಸ್ಥಾನಕ್ಕೆ ರವಿವಾರದಂದು ಆಷಾಢ ಮಾಸದ ಪ್ರಥಮ ಏಕಾದಶಿಯ ಪ್ರಯುಕ್ತ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ದರ್ಶನ ಪಡೆದು ಪುನೀತರಾದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕ ಪ್ರಕಾಶ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಾಂಡುರಂಗ ದೇವಸ್ಥಾನದಲ್ಲಿ ಬೆಳಗ್ಗೆ ಕಾಕಡಾರತಿ, ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ ಶತನಾಮಾವಳಿ ಸೇರಿದಂತೆ ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು ಎಂದು ತಿಳಿಸಿದರು. ವಿವಿಧ ಸಮಾಜದ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. पंडरीनाथ पांडुरंग श्री विठ्ठल प्रति ವರ್ಷದಂತೆ ಆಷಾಢ ಏಕಾದಶಿ ವರ್ಷ ನಡ್ಕೊಂತ ಬರ್ತಾ ಇದೆ. ಪಂಡರಾಪುರದಲ್ಲಿ ದೊಡ್ಡ ಏಕಾದಶಿ ಆಷಾಢ ಕಾರ್ತಿಕ ಪ್ರತಿ ವರ್ಷವೂ ಇಲ್ಲಿ ನೆರವೇರಿಸುತ್ತದೆ. ಅಂದರೆ ಈ ಪಾಂಡುರಂಗನ ದೇವಸ್ಥಾನದ 60ನೇ ವರ್ಷದ ಎಲ್ಲ ರೀತಿಯ ಗೋಂದೋಳಿ ಸಮಾಜದಿಂದ ವತಿಯಿಂದ ಎಲ್ಲ ಹಮ್ಮಿಕೊಳ್ಳಲಾಗಿದೆ. ಭಜನಾ ಮಂಡಳಿ ಎಲ್ಲ ರೀತಿಯಿಂದ ಭಜನೆ ಸ್ಟಾರ್ಟ್ ಆಗುತ್ತೆ. 8 ಗಂಟೆಗೆ 10 ಗಂಟೆಗೆ ಭಜನೆ ಮುಗಿತೈತಿ. ಪ್ರತಿನಿತ್ಯ ಪೂಜೆ ಭಜನೆ ಎಲ್ಲ ರೀತಿಯಿಂದ ಭಕ್ತರು ಸಹಕರಿಸ್ತಾರೆ. ಎಲ್ಲ ರೀತಿಯಿಂದ 5 ಗಂಟೆಯಿಂದ 6 ಗಂಟೆ ತನಕ ಕಾಕಡ ಆರತಿ, ಬೆಳಗ್ಗೆ ಪೂಜೆ 6 ಗಂಟೆಯಿಂದ 8 ಗಂಟೆಗಳ ಪಂಚಾಮೃತ ಅಭಿಷೇಕ ಇರುತ್ತದೆ.